ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ, ನಿಮ್ಮ ಹಳೆಯ ಫೋನಿನ ಇನ್ಸ್ಟಾಗ್ರಾಮ್ ಅಕೌಂಟು ಹೇಗೆ ರಿಕವರಿ ಮಾಡೋದು ಅಂತ ತಿಳಿಸ್ಕೊಡೋಣ. ಸೊ ನಿಮ್ಮ ನಂಬರು ಅಥವಾ ಇಮೇಲು ಇದ್ದರೆ ನೀವೇ ರಿಕವರಿ ಮಾಡ್ಕೋಬೋದು. ಸೊ ನಂಬರು ಆ್ಯಂಡ್ ಇಮೇಲು ಇಲ್ಲದೇ ಹೇಗೆ ರಿಕವರಿ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಓಪನ್ ಅಂತ ಐತಲ್ಲ, ಸೊ ಓಪನ್ ಬದಲು ಅಪ್ಡೇಟ್ ಅಂತ ಇರುತ್ತೆ. ಸೊ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಇಲ್ಲ ಅಂದರೆ ಡೈರೆಕ್ಟ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಯೂಸರ್ ನೇಮ್ ಮತ್ತು ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು ಇದೆಲ್ಲ ಕೇಳುತ್ತೆ. ಸೊ ನಿಮಗೆ ಇಮೇಲು ಅಥವಾ ಫೋನ್ ನಂಬರು ಇದು ಯಾವುದೂ ಗೊತ್ತಿಲ್ಲ. ಸೊ ಡೈರೆಕ್ಟ್ಲಿ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತಲ್ಲ ಕೆಳಗಡೆ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಫೈಂಡ್ ಯುವರ್ ಅಕೌಂಟ್ ಅಂತ ಬಂದಿದೆ. ಸೊ ಇಲ್ಲಿ ಕೆಳಗಡೆ ಯೂಸರ್ ನೇಮು ಆರ್ ಇಮೇಲ್ ಅಡ್ರೆಸ್ ಅಂತ ಬಂದಿದೆ. ಸೊ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಗೆ ಕಳೆದೋಗಿರುತ್ತಲ್ಲ, ಸೊ ಕಳೆದೋಗಿರೋ ಇನ್ಸ್ಟಾಗ್ರಾಮ್ ಅಕೌಂಟೊಂದು ಯೂಸರ್ ನೇಮ್ ಅಂತ ಇರುತ್ತೆ. ಸೊ ಆ ಯೂಸರ್ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಕ್ಯಾನ್ ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಬೋದು ರಿಕವರ್ ಯುವರ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅಂತ ಇದೆ. ಸೊ ನಿಮಗೆ ಪಾಸ್ವರ್ಡ್ ಏನು ಉಪಯೋಗಿಲ್ಲ. ಸೊ ನೀವು ಇಮೇಲು ನಂಬರ್ ಇಲ್ಲದೆ ಹೇಗೆ ರಿಕವರಿ ಮಾಡ್ಕೊಳ್ಳೋದು ಅಂತ ನೋಡೋಣ. ವಾಟ್ ಟು ಡೂ ಇಫ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಯು ಫಾರ್ಗೆಟ್ ಯುವರ್ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅಂತ ಇದೆ. ಲಿಂಕ್ಸ್ ಇನ್ ಪಾಸ್ವರ್ಡ್ ರೀಸೆಟ್ ಇಮೇಲ್ ಫ್ರಾಮ್ ಇನ್ಸ್ಟಾಗ್ರಾಮ್ ಅರೆಂಟ್ ವರ್ಕಿಂಗ್ ಅಂತ ಇದೆ. ಸೊ ಇಲ್ಲಿ ನಾಲ್ಕನೇ ಆಪ್ಷನ್ ನೋಡ್ಬೋದು ಇಫ್ ಯು ಥಿಂಕ್ ದ್ಯಾಟ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಸ್ ಬೀನ್ ಹ್ಯಾಕ್ಡ್ ಅಂತ ಇದೆ. ಸೊ ಇಲ್ಲಿ ನಾಲ್ಕನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ವಿಸಿಟ್ ದಿಸ್ ಪೇಜ್ ಅಂತ ಐತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನೋಡ್ಬೋದು ಯೂಸರ್ ನೇಮ್ ಮತ್ತು ಫೋನ್ ನಂಬರು ಅವ್ರ ಇಮೇಲ್ ಅಡ್ರೆಸ್ ಅಂತ ಐತೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ, ನೀವು ಆವಾಗಲೇ ನಿಮ್ಮ ಕಳೆದೋದ ಅಕೌಂಟಿಂದು ಯೂಸರ್ ನೇಮ್ ಹಾಕಿದ್ರಲ್ಲ, ಸೊ ಇಲ್ಲಿ ಅದನ್ನೇ ಮತ್ತೆ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ ಎಂಟರ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಅಕೌಂಟು ರಿಕ್ವೆಸ್ಟಿಗೆ ಹೋಗಿರುತ್ತೆ, ಇನ್ಸ್ಟಾಗ್ರಾಮ್ ಪೇಜವ್ರಿಗೆ ರಿಕ್ವೆಸ್ಟಿಗೆ ಹೋಗಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಇಂಟು ಮಾರ್ಕ್ ಐತಲ್ಲ, ಸೊ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಆರ್ ಯೂಸರ್ ನೇಮ್ ಅಂತ ಐತಲ್ಲ, ಸೊ ಇಲ್ಲಿ ಮತ್ತೆ ನಿಮ್ಮ ಅಕೌಂಟಿಂದು ಯೂಸರ್ ನೇಮ್, ನಿಮ್ಮ ಹಳೆಯ ಅಕೌಂಟು ಯೂಸರ್ ನೇಮ್ ಹಾಕಿ. ಸೊ ಹಾಕಿದ ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನಿಮ್ಮ ಅಕೌಂಟಿಗೆ ಯಾವ ನಂಬರ್ ಇರುತ್ತೆ ಅಂತ ಸೊ ಮೇಲ್ಗಡೆ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಟ್ರೈ ಅನದರ್ ವೇ ಅಂತ ಐತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಸಿಮೋರ್ ಅಂತ ಐತಲ್ಲ ಬ್ಲೂ ಕಲರಲ್ಲಿ, ಸೊ ಇದನ್ನು ಕ್ಲಿಕ್ ಮಾಡಿ. ಗೆಟ್ ಕೋಡ್ ಆರ್ ಲಿಂಕ್ VI ವಾಟ್ಸಪ್ ಅಂತ ಐತೆ. ಸೊ ಇಲ್ಲಿ ಎರಡನೇದು ನೋಡ್ಬೋದು ಗೆಟ್ ಕೋಡ್ VI ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಅಂತ ಐತೆ. ಸೊ ಇಲ್ಲಿ ಮೂರನೇದು ನೋಡ್ಬೋದು ಗೆಟ್ ಕೋಡ್ VI ಪ್ರೊವೈಸ್ ಇಮೇಲ್ ಅಂತ ಐತೆ. ಸೊ ಇಲ್ಲಿ ನಾಲ್ಕನೇ ಆಪ್ಷನ್ ನೋಡ್ಬೋದು ಗೆಟ್ ಕೋಡ್ ಆರ್ VI ಲಿಂಕ್ಸ್ SMS ಅಂತ ಐತೆ. ಇಲ್ಲಿ ರೌಂಡ್ ಶೇಪ್ ಮಾರ್ಕ್ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಆ ಕಳೆದೋಗಿರುತ್ತಲ್ಲ ಆ ನಂಬರ್ಗೆ ನೋಟಿಫಿಕೇಷನ್ ಹೋಗುತ್ತೆ, ಲಿಂಕ್ ಹೋಗುತ್ತೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡೋದು. ಸೊ ನಿಮ್ಮ ಹತ್ರ ಆ ನಂಬರೇ ಇಲ್ಲ. ಇವಾಗ ಏನು ಮಾಡ್ಬೇಕಂದ್ರೆ, ಸೊ ನೋ ಲಾಂಗರ್ ಹ್ಯಾವ್ ಆಕ್ಸೆಸ್ ಟು ಡೇಸ್ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಚೂಸ್ ಎ ವೇ ಟು ರಿಕವರ್ ಅಂತ ಐತೆ. ಸೊ ಇಲ್ಲಿ ಮತ್ತೆ ಅದೇನು ಕೇಳುತ್ತಪ್ಪ ಅಂದರೆ ಗೆಟ್ ಕೋಡ್ ವಾಟ್ಸಪ್ ಲಿಂಕು ಮತ್ತು ಗೆಟ್ ಕೋಡು ಫೋನ್ ನಂಬರಿಗೆ ಮೆಸೇಜ್ ಬರೋದು. ಇಲ್ಲಿ ಕೆಳಗಡೆ ನೋಡ್ಬೋದು ಇಮೇಲ್ ಅಂತ ಇರುತ್ತಲ್ಲ, ಸೊ ಇಮೇಲ್ಗೆ ನೋಟಿಫಿಕೇಷನ್ ಹೋಗ್ಬೇಕಂತ ಕೇಳುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಸಿ ಮೋರ್ ಆಪ್ಷನ್ ಐತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಟೇಕ್ ಎ ವಿಡಿಯೋ ಸೆಲ್ಫಿ ಅಂತ ಬಂದಿದೆ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು ನೀವು ಚೂಸ್ ಎ ನ್ಯೂ ಇಮೇಲ್ ಅಡ್ರೆಸ್ ಟು ಲಾಗಿನ್ ಇನ್ ಆ್ಯಂಡ್ ಗೆಟ್ ನೋಟಿಫಿಕೇಷನ್ಸ್ ಅಂತ ಐತೆ. ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಇಮೇಲ್ ಅಡ್ರೆಸ್ ಅಂತ ಐತಲ್ಲ, ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇವಾಗ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಇಮೇಲ್ ಅಡ್ರೆಸ್ಸು, ಸೊ ಅದಕ್ಕೆ ನೋಟಿಫಿಕೇಷನ್ ಹೋಗುತ್ತೆ. ಸೊ ಇಲ್ಲಿ ಆ ಇಮೇಲ್ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಇಮೇಲ್ಗೆ ಒಂದು ಕೋಡ್ ಬಂದಿರುತ್ತೆ, ಸೊ ಆ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೊಬೋದು ನಂದು ಹೊಸ ಇಮೇಲ್ ಅಕೌಂಟಿಗೆ ನಂದು ಕೋಡ್ ಬಂದಿದೆ. ಸೊ ಆ ಕೋಡ್ನ ಇಲ್ಲಿ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡ್ಮೇಲೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಎಂಟರ್ ಮಾಡಿದಾದ್ಮೇಲೆ ಕಂಟಿನ್ಯೂ ಅಂತ ಐತಲ್ಲ ಕೆಳಗಡೆ, ಸೊ ಇದನ್ನು ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದು ಕನ್ಫರ್ಮ್ ಯುವರ್ ಐಡೆಂಟಿಫೈ ವಿತ್ ಎ ವಿಡಿಯೋ ಸೆಲ್ಫಿ ಅಂತ ಐತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ನೋಡ್ಬೋದು ಯೂಸ್ ಫೇಸ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಅಂತ ಐತೆ. ಸೊ ಇಲ್ಲಿ ಎರಡನೇ ಆಪ್ಷನ್ ನೋಡ್ಬೋದು ಯೂಸ್ ಮ್ಯಾನ್ಯುವಲ್ ರಿವೈವ್ ಅಂತ ಐತೆ. ಸೊ ಇಲ್ಲಿ ನೀವು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯೂಸ್ ಫೇಸ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಅಂತ ಐತಲ್ಲ, ಸೊ ಇದನ್ನೇ ಕ್ಲಿಕ್ ಮಾಡಿ.
ಅದನ್ನ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಕನ್ಫರ್ಮ್ ಚಾಯ್ಸ್ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಟಾರ್ಟ್ ಸೆಲ್ಫಿ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೈರೆಕ್ಟ್ಲಿ ನಿಮ್ಮ ಕ್ಯಾಮ್ರಾ ಓಪನ್ ಆಗಿ ಇಲ್ಲಿ ತೋರಿಸುತ್ತೆ. ಅದು ಮೇಲ್ಗಡೆ ನಿಮ್ಮ ಸೆಲ್ಫಿ ಕೊಡಬೇಕಾಗುತ್ತೆ. ಅದಕ್ಕೆ ಲೆಫ್ಟ್ ಮಾಡ್ಬೋದು ಅಥವಾ ಮೇಲೆ ಮಾಡ್ಬೋದು ಅಥವಾ ರೈಟ್ ಮಾಡ್ಬೋದು. ಸೊ ಈ ಥರ ಎಲ್ಲ ನಿಮ್ಮ ಮುಖವನ್ನು ಅಲ್ಲಾಡಿಸಿದ್ರಂದರೆ ಸೊ ಅದು ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸಬ್ಮಿಟ್ ಯುವರ್ ವಿಡಿಯೋ ಸೆಲ್ಫಿ ಅಂತ ಐತಲ್ಲ, ಸೊ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ಲೋಡಿಂಗ್ ಆಗುತ್ತೆ. ಸೊ ಅಪ್ಲೋಡಿಂಗ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ವೇಟ್ ಮಾಡೋಕ್ಕಾಗುತ್ತೆ ಇಲ್ಲಿ. ಸೊ ಇದು ಈ ವರ್ಕ್ ನಿಮ್ಮ ಮೊಬೈಲಲ್ಲಿ ವರ್ಕ್ ಆಗಿಲ್ಲ ಅಂದರೆ ಸೊ ನಿಮ್ಮ ಫ್ರೆಂಡ್ಸ್ ಮೊಬೈಲಲ್ಲಿ ಒಂದು 2-3 ಮೊಬೈಲಲ್ಲಿ ಟ್ರೈ ಮಾಡಿ ನೋಡಿ. ಸೊ ಇದು 100% ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಂದು ರಿಕವರಿ ಆಯಿತು. ಸೊ ಒಂದೊಂದು ಮೊಬೈಲಲ್ಲಿ ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಮೊಬೈಲು, ನಿಮ್ಮ ಪೇರೆಂಟ್ಸ್ ಮೊಬೈಲು, ಸೊ ಈ ಥರ ಮೊಬೈಲಲ್ಲಿ ಒಂದು 2-3 ಮೊಬೈಲಲ್ಲಿ ಟ್ರೈ ಮಾಡಿ ನೋಡಿ, ವರ್ಕ್ ಆಗುತ್ತೆ. ಸೊ ಇಲ್ಲಿ ಅಪ್ಲೋಡಿಂಗ್ ಆಯಿತು ವೀಡಿಯೋ. ಸೊ ನಿಮ್ಮ ವೀಡಿಯೋ ಅಪ್ಲೋಡಿಂಗ್ ಆಗಿರುತ್ತೆ. ಸೊ ಅಪ್ಲೋಡಿಂಗ್ ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ನೀವು ಐಡೆಂಟಿಫೈ ಕನ್ಫರ್ಮೇಷನ್ ಇನ್ ಪ್ರೋಗ್ರೆಸ್ ಅಂತ ಐತೆ. ಸೊ ಇಲ್ಲಿ ನೋಡ್ಕೊಳ್ಬೋದು ವಿ ಯೂಸಲಿ ರಿವೈವ್ ಯುವರ್ ಇನ್ಫಾರ್ಮೇಷನ್ ವೆನ್ 48 hours ವೆಲ್ ಸೆಂಡ್ ಯು ಎ ನೋಟಿಫಿಕೇಶನ್ ಒನ್ಸ್ ವಿ ವೇ ಮೇಡ್ ಎ ಡಿಸಿಷನ್ ಅಂತ ಐತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು, ಸೊ ನಿಮಗೆ ಆ ವಿಡಿಯೋನ ಕನ್ಫರ್ಮ್ ಮಾಡ್ಕೋತಾರೆ. ಅಂದರೆ ನಿಮ್ಮ ಅಕೌಂಟ್ ಹೌದೋ ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಂಡು ನೀವು ಯಾವುದೋ ಒಂದು ಇಮೇಲ್ ಕೊಟ್ಟಿರ್ತಾರಲ್ಲ, ಸೊ ಆ ಇಮೇಲ್ಗೆ ಅವರು ನೋಟಿಫಿಕೇಶನ್ ಕಳಿಸ್ತಾರೆ. ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಫಿನಿಶ್ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ದಾದಮೇಲೆ ಸೊ ನಿಮಗೆ ಇಮೇಲಿಗೆ ಸ್ವಲ್ಪ ಟೈಮ್ ಆದಮೇಲೆ ಬರುತ್ತೆ. ಸೊ ನನಗೆ ಒಂದು 2-3 ತಾಸು ಆದಮೇಲೆ ಬಂತು. ಇಲ್ಲಿ ನೋಡ್ಕೋಬೋದು ಡೈರೆಕ್ಟ್ಲಿ ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಬಂದೈತೆ. ಸೊ ಇಲ್ಲಿ ಕೆಳಗಡೆ ಯೂಸರ್ ನೇಮು ಬಂದೈತೆ ನೋಡಿ. ಸೊ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಅಂತ ಐತಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿ. ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೋಬೋದು ಸೊ ಇಲ್ಲಿ ನ್ಯೂ ಪಾಸ್ವರ್ಡು ಮತ್ತು ನ್ಯೂ ಪ್ರೊಟೆಕ್ಟೆಡ್ ಅಗೈನ್ ಅಂತ ಐತೆ. ಸೊ ಇಲ್ಲಿ ಪಾಸ್ವರ್ಡ್ ಹಾಕಿದ್ಮೇಲೆ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಕೊಳ್ಬೋದು ನಂದು ಅಕೌಂಟು ರಿಕವರಿ ಆಯಿತು. ಸೊ ಈ ಥರ ನಿಮ್ದು ಅಕೌಂಟ್ 100% ರಿಕವರಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ಅದು ವರ್ಕ್ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಮೊಬೈಲು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಒಂದು 2-3 ಮೊಬೈಲಲ್ಲಿ ವರ್ಕ್ ಮಾಡಿ ನೋಡಿ. ಸೊ 100% ವರ್ಕ್ ಆಗುತ್ತೆ ಇದು. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಗಾಯ್ಸ್. ಸೊ ಈ ವಿಡಿಯೋ ಸ್ವಲ್ಪ ಏನಾದರೂ ನಿಮಗೆ ಯೂಸ್ಫುಲ್ ಆಗಿರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.